ಈಗ ನಾವು ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ವ್ಯಾಕ್ಸಿನೇಟೆಡ್ ಆಗಿರೋ ಮರಿಗಳನ್ನ ತರಬೇಕಾ ಅಥವಾ ಡೈರೆಕ್ಟ್ ಸಂತೆಗೆ ಹೋಗಿ ತರ್ಬೋದಾ, ಹೇಗೆ? ವ್ಯಾಕ್ಸಿನೇಟೆಡ್ ಮರಿಗಳನ್ನ ತಗೊಂಬಂದ್ರೆ ಅವರಿಗೆ ಲಾಭ ಇದೆ ಮತ್ತೆ ಮೊರ್ಟಾಲಿಟಿ ಕಡಿಮೆ ಇದೆ. ನೀವು ಸಂತೆಲಿ ಹೋದಾಗ ಅನ್ಡಿಫೈನ್ಡ್ ಕಾಯಿಲೆಗಳಿರುತ್ತೆ. ಹೊಸದಾಗಿ ಸ್ಟಾರ್ಟ್ ಮಾಡೋವಂಥವ್ರಿಗೆ ಏನು ಅವೇರ್ನೆಸ್ ಇರೋದಿಲ್ಲ. ಅವ್ರು ಕುರಿ ಸಾಕಬೇಕು ಅನ್ನೋ ಕಾನ್ಸೆಪ್ಟಿಂದ ತೊಗೊಂಬರ್ತಾರೆ, ಸಾಕ್ತಾರೆ. ಈಗ ಒಂದು 10 ಮರಿಗಳು ತಂದಾಗ ಯೂಶುವಲ್ ಆಗಿ 2-3 ಆ ಥರ ಏನಾದರೂ ಮೊರ್ಟಾಲಿಟಿ ಬಂದಾಗ ಏನಾಗುತ್ತೆ, ಅವ್ರು ನಾವು ಕುರಿನೇ ಸಾಕಾಣಿಕೆ ಮಾಡಬಾರ್ದಪ್ಪ ಅನ್ನೋ ಅವ್ರ ಆತ್ಮಸ್ಥೈರ್ಯನೇ ಹೋಗ್ಬಿಡತ್ತೆ. ಸೊ ಹಾಗಾಗಿ ಹೊಸ ಫಾರ್ಮರ್ಗಳು ಫಾರ್ಮಿಗೆ ಸೆಟ್ ಆಗಿರುವಂಥ ಮರಿಗಳನ್ನ ತಗೊಳ್ಳೋದು ಬೆಟರ್ ಮ್ಯಾಮ್. ಯಾಕಂತಂದರೆ ನಾವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೆಲೆಕ್ಷನ್ ಮಾಡ್ಕೊಂಡು ಬಂದಿರ್ತೀವಿ. ಮತ್ತು ಆ ಸೆಲೆಕ್ಷನಲ್ಲಿ ನಾವು ಡಿವಾರ್ಮಿಂಗ್ ಆಗಿರುತ್ತೆ, ಎಲ್ಲ ವ್ಯಾಕ್ಸಿನೇಷನ್ಸ್ಗಳು ಆಗಿರುತ್ತೆ. ಸೊ ಇದರಲ್ಲಿ ಅವ್ರು ಸೆಲೆಕ್ಟೆಡ್ ಮರಿನ ತಗೋಬೋದು. ಹಾಗಾಗಿ ಡಬಲ್ ಫಿಲ್ಟರ್ ಆಗುತ್ತೆ, ಅವರಿಗೆ ಒಳ್ಳೆ ಕ್ವಾಲಿಟಿ ಮರಿ ಸಿಗುತ್ತೆ ಮತ್ತು ಮೊರ್ಟಾಲಿಟಿ ರೇಟೂ ಕಡಿಮೆ ಆಗುತ್ತೆ. ಸೊ ನೀವು ಮರಿಗಳನ್ನು ಸೇಲ್ ಮಾಡ್ತೀರಾ ಇಲ್ಲಿ? ಮರಿಗಳನ್ನ ಸೇಲ್ ಮಾಡ್ತೀವಿ. ಮ್ಯಾಮ್, ಬೇಸಿಕ್ ವ್ಯಾಕ್ಸಿನೇಷನ್ಸ್ಗಳಾಗಿರುತ್ತೆ, ಡಿವಾರ್ಮಿಂಗ್ ಆಗಿರುತ್ತೆ, ಮತ್ತು ಆ ಸೀಸನ್ಗೆ ಏನು ವ್ಯಾಕ್ಸಿನೇಷನ್ ಮಾಡಬೇಕಾಗಿರುತ್ತೋ ಎಲ್ಲ ಮಾಡಿರ್ತೀವಿ ನಾವು. ಮತ್ತು ಅದು ಫೀಡ್ ತಿನ್ನೋದಕ್ಕೂ ರೆಡಿ ಆಗಿರುತ್ತೆ. ನಮ್ಮ ಫಾರ್ಮಿಂದ ತೊಗೊಂಡೋಗೋದು, ಫೀಡ್ ಹಾಕೋದು ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಒಳ್ಳೆ ಸೆಲೆಕ್ಷನ್ ಮರಿಗಳು ಸಿಗುತ್ತೆ, ಅಲ್ದಿರ ನಿಮಗೆ ಮೊರ್ಟಾಲಿಟಿ ರೇಟ್ ಕಡಿಮೆ ಆಗುತ್ತೆ, ನಿಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇನ್ ಕೇಸ್ ನಿಮಗೆ ಕುರಿ ಸಾಕಾಣಿಕೆ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲ ಆ್ಯಪ್ನ ಡೌನ್ಲೋಡ್ ಮಾಡಿ ನೇರವಾಗಿ ಎಕ್ಸ್ಪರ್ಟ್ ಜೊತೆಗೆ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ನೀವು ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಬಾಸ್ವಾಲ ಆ್ಯಪ್ನ ಇವತ್ತೇ ಡೌನ್ಲೋಡ್ ಮಾಡಿ. ಬಾಸ್ವಾಲ, ಬಿ ದ ಬಾಸ್.